ರಕ್ತ ಪೂರೈಕೆಯ ವೇಳೆ HIV ಸೋಂಕು ತಗುಲಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಯ ವಿರುದ್ಧ ಈ ಗಂಭೀರ ಆರೋಪ ಕೇಳಿ ಬಂದಿದೆ. ರಕ್ತ ಪೂರೈಕೆ ವೇಳೆ HIV ಸೋಂಕು ತಗುಲಿರುವಂತಹ ಗಂಭೀರ ಆರೋಪ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ MS ರಾಮಯ್ಯ ವಿರುದ್ಧ ಕೇಳಿ ಬಂದಿರುವಂತದ್ದು. ಆಸ್ಪತ್ರೆಯ 14 ಜನರ ವಿರುದ್ಧ FIR ದಾಖಲಾಗಿರುವಂತದ್ದು. ಚಿಕಿತ್ಸೆಗೆ ದಾಖಲಾಗಿದ್ದ ಮಹಿಳೆಗೆ HIV ಸೋಂಕು ಇದ್ದಂತಹ ರಕ್ತದ ಪೂರೈಕೆ ಮಾಡಿರುವ ಆರೋಪ ಇದ್ದು ನೊಂದ ಮಹಿಳೆ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನ ದಾಖಲಿಸಿದ್ರು. ಗರ್ಭಕೋಶದ ಸಮಸ್ಯೆ ಚಿಕಿತ್ಸೆಗೆ ಅಂತ ಹೇಳಿ ರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿದ್ರು ಆ ಮಹಿಳೆ. ಆದರೆ ಅವರಿಗೆ ರಕ್ತ ಪೂರೈಕೆ ವೇಳೆ HIV ಸೋಂಕನ್ನ ಇರುವಂತದ್ದನ್ನ ಕೊಡಲಾಗಿದೆ ಎನ್ನುವಂಥದ್ದು ಈಗ ಆರೋಪ. FIR ದಾಖಲಾಗಿದೆ. 2014ರ ಫೆಬ್ರವರಿ ಮಹಿಳೆ ರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿದ್ರು. ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ನರೇಂದ್ರನಾಥ್ ಸೇರಿ 14 ಮಂದಿಯ ವಿರುದ್ಧ ಈಗ FIR ದಾಖಲಾಗಿದೆ. IPC ಸೆಕ್ಷನ್ 120B ಮತ್ತು ಇನ್ನಿತರ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಸದಾಶಿವನಗರ ಠಾಣೆ ಪೊಲೀಸರು ಪ್ರಕರಣದ ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ನೊಂದ ಮಹಿಳೆ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನ ದಾಖಲಿಸಿದ್ರು. ಈ ಹಿನ್ನೆಲೆಯಲ್ಲಿ FIR ದಾಖಲಿಸಿ ತನಿಖೆ ನಡೆಸುವಂತೆ ಪೊಲೀಸರಿಗೆ ಸೂಚಿಸಲಾಗಿದೆ. ಈ ಕುರಿತು ಇನ್ನಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಬಹಳ ಅಚ್ಚರಿ ಮತ್ತು ಆಘಾತಕಾರಿಯಾದಂತಹ ವಿಷಯ, ರಕ್ತ ಪೂರೈಕೆ ವೇಳೆ HIV ಸೋಂಕಿರುವಂತದ್ದು ಅಂತಂದ್ರೆ, ಅದರಲ್ಲೂ ಪ್ರತಿಷ್ಠಿತ ಆಸ್ಪತ್ರೆ ವಿರುದ್ಧ ಇಂತಹ ಆರೋಪ ಅಂತಂದ್ರೆ, ಈ ಕುರಿತು ಇನ್ನಷ್ಟು ಮಾಹಿತಿ ಏನಿದೆ? ಎಸ್ ಪ್ರತಿಮಾ, ಅಂತಂದ್ರೆ ಈ ಕೇಸು 2014ರಲ್ಲಿ ನಡೆದಿರುವಂತಹ ಒಂದು ಘಟನೆ. ಆಕೆ ಏನ್ ನೊಂದ ಮಹಿಳೆ ಏನಿದ್ದಾಳೆ, ಆಕೆ ಆ ವೇಳೆ ಒಂದು ಚಿಕಿತ್ಸೆಗೆ ದಾಖಲಾಗಿರ್ತಾಳೆ. ಈ ವೇಳೆ ಅಂದ್ರೆ HIV ಸೋಂಕಿತ ರಕ್ತವನ್ನ ಪೂರೈಕೆ ಮಾಡಿದ್ದಾರೆ ಅಂತ ಒಂದು ಗಂಭೀರ ಆರೋಪ ಕೇಳಿ ಬಂದಿರುತ್ತೆ. ಅಂದ್ರೆ ಆ ಮಹಿಳೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಹ ದಾಖಲು ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಪೊಲೀಸರು ಯಾವುದೇ ರೀತಿಯ ದೂರನ್ನ ದಾಖಲಿಸ್ಕೊಳ್ಳೋದಿಲ್ಲ ಮೊದ್ಲಿಗೆ. ಆ ನಂತರ ಆಕೆ ಏನ್ ಮಾಡ್ತಾಳೆ, ಕೋರ್ಟ್ಗೆ ಹೋಗ್ತಾಳೆ. ಕೋರ್ಟಿನ ಮೊರೆ ಹೋಗಿ ಅಲ್ಲಿ ಒಂದು ಕೋರ್ಟಿನ ಮುಖಾಂತರ ಇವಾಗ ಒಂದು FIR ರಿಜಿಸ್ಟರ್ ಆಗಿರುವಂತದ್ದು. ಇವಾಗ ಅಂದ್ರೆ ಆ ರಾಮಯ್ಯ ಆಸ್ಪತ್ರೆಯ ಆಡಳಿತಾಧಿಕಾರಿ ನರೇಂದ್ರನಾಥ್ ಏನಿದ್ದಾರೆ, ಅವರು ಸೇರಿದಂತೆ 14 ಮಂದಿ ವಿರುದ್ಧ ಇವಾಗ FIR ರಿಜಿಸ್ಟರ್ ಅಂದ್ರೆ 3 ದಿನಗಳ ಹಿಂದೆ ಈ ಒಂದು FIR ರಿಜಿಸ್ಟರ್ ಆಗಿದೆ. ಪೊಲೀಸರು ಸಹ ಒಂದು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಒಂದ್ ಕಡೆ ಇದು ಆದ್ರೆ ಅಂದ್ರೆ ಪ್ರತಿಷ್ಠಿತ ಆಸ್ಪತ್ರೆಯೇ ಈ ರೀತಿ ಮಾಡಿದ್ರೆ ಬೇರೆ ಆಸ್ಪತ್ರೆಗಳ ಕಥೆ ಏನು, ಮತ್ತೆ ಇವರು ಚಿಕಿತ್ಸೆಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋದೊಂದು ಪ್ರಶ್ನೆ ಆಗುತ್ತೆ. ಮತ್ತೆ ಇನ್ನು ಇದಲ್ದಿರ ಪೊಲೀಸರು ಸಹ ಕೇಸನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಯಾಕೆ ತಡ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಸಹ ಕಾಡಕ್ತಾ ಇದೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಆಸ್ಪತ್ರೆಯ ಪ್ರಭಾವ ಏನಾದ್ರು ಪೊಲೀಸರ ಮೇಲೆ ಬೀರಿದ್ರ ಅನ್ನೋ ಒಂದು ಅನುಮಾನವೂ ಸಹ ಇವಾಗ ಕಾಡ್ತಿರುವಂತದ್ದು. ಆದ್ರೆ ಇವಾಗ ಸದ್ಯಕ್ಕೆ FIR ಅನ್ನ ರಿಜಿಸ್ಟರ್ ಮಾಡ್ಕೊಳ್ಳಲಾಗಿದೆ. ತನಿಖೆಯನ್ನು ಸಹ ಒಂದು ಮುಂದುವರಿಸಿರುವಂತದ್ದು. ಪ್ರತಿಮಾ, ಚೇತನ್, 2014ರಲ್ಲಿ ಆದಂತಹ ಘಟನೆ ತಾವು ಹೇಳಿದಂತೆ ಬಹಳ ವಿಳಂಬ ಆಯ್ತಲ್ವಾ? ಎಸ್ ಪ್ರತಿಮಾ, ಅಂದ್ರೆ ಈ ಹಿಂದೆಯೂ ಸಹ 3-4 ಬಾರಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡೋದಕ್ಕೆ ಮುಂದಾಗಿರ್ತಾರೆ. ಆದ್ರೆ ಯಾವುದೇ ರೀತಿಯ ಕಂಪ್ಲೇಂಟ್ ಅನ್ನ ತಗೊಂಡಿರಲ್ಲ. ಕೊನೆಗೂ ಕೋರ್ಟ್ ಮೊರೆ ಹೋಗಿ ಇವಾಗ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿರೋದು. ಅಂದ್ರೆ ಇವಾಗ ಆಲ್ರೆಡಿ ಕೋರ್ಟ್ ಆದೇಶವನ್ನು ಸಹ ಮಾಡಿದೆ. FIR ನ ದಾಖಲಿಸ್ಕೊಳ್ಳೇಬೇಕು, ದಾಖಲಿಸಿಕೊಂಡು ಒಂದು ತನಿಖೆಯನ್ನ ನಡೆಸಿ ಅನ್ನೋ ಒಂದು ಆದೇಶವನ್ನ ನೀಡಿದ ಹಿನ್ನೆಲೆ ಇವಾಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಮತ್ತೆ ಇದಲ್ದಿರ ನಾವು ಈ ಮಹಿಳೆಯನ್ನು ಸಹ ಒಂದು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಅವರು ಸಹ ಯಾವುದೇ ರೀತಿಯ ಈ ಒಂದು ರಿಯಾಕ್ಷನ್ ಅನ್ನ ಕೊಡೋದಕ್ಕೆ ರೆಡಿ ಆಗಿಲ್ಲ. ಮತ್ತೆ ಆಕೆಯ ಅಣ್ಣ ಏನಿದ್ದಾರೆ, ಅವರು ಸಹ ರಿಯಾಕ್ಷನ್ ಅನ್ನು ಸಹ ಒಂದು ಕೊಡೋದಕ್ಕೆ ರೆಡಿ ಆಗಿಲ್ಲ. ಒಟ್ನಲ್ಲಿ ಇವಾಗ ಪೊಲೀಸರು ತನಿಖೆಯನ್ನು ಸಹ ಮುಂದುವರಿಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಲೋಪ ಇತ್ತು ಅನ್ನೋದ್ರ ಬಗ್ಗೆನೂ ಸಹ ತನಿಖೆ ನಡೆಯುತ್ತೆ. ಮತ್ತು ಪೊಲೀಸರು ಯಾಕೆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ, ಯಾಕೆ ಈ ಒಂದು ತನಿಖೆಯಿಂದ ಹಿಂದೆ ಸರಿದ್ರು ಅನ್ನೋ ಪ್ರಶ್ನೆಯನ್ನು ಸಹ ಕಾಡ್ತಿರೋದ್ರಿಂದ ಈ ನಿಟ್ಟಿನಲ್ಲೂ ಸಹ ಒಂದು ತನಿಖೆಯೂ ಸಹ ನಡೆಯಲಿದೆ. ಪ್ರತಿಮಾ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗೆ.